ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ನೆಲದ ಜನತೆ ಎಲ್ಲ ಭಾಷೆಯನ್ನು ಪ್ರೀತಿಸುತ್ತಾರೆ. ಅದಕ್ಕೆ ಕನ್ನಡಿಗರನ್ನು ಹೃದಯವಂತರು ಅಂತಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು. ಎಲ್ಲ ಭಾಷೆಯನ್ನು ಗೌರವಿಸೋಣ, ಆದರೆ ನಮ್ಮ ಭಾಷೆಯನ್ನು ಉಳಿಸೋಣ ಹಾಗೂ ಬೆಳೆಸೋಣ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ರವರು ಮಾತನಾಡಿ, ಸಾಹಿತ್ಯ ಪರಿಷತ್ತಿಗೆ ಇನ್ನೂ ಅನೇಕರು ಸೇರ್ಪಡೆಯಾಗಿರುವುದು ಇನ್ನೂ ಉತ್ತಮ ರೀತಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಮುಂದುವರಿಯುತ್ತಿತ್ತು ಹಾಗೂ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬ ಸದಸ್ಯತ್ವ ಪಡೆದುಕೊಳ್ಳಬೇಕು ಎಂದರೆ 277 ರೂಪಾಯಿ ಇರುತ್ತಿತ್ತು. ಆದರೆ ಇಂದಿನ ದಿನದಲ್ಲಿ ಅದರ ಖರ್ಚು 500 ರೂಪಾಯಿ ಇದೆ. ಆದ್ದರಿಂದ ಸದಸ್ಯತ್ವ ತುಂಬ ದುಬಾರಿಯಾಗಿದೆ. ಆದ್ದರಿಂದ ಸಾಹಿತ್ಯ ಪರಿಷತ್ತಿನ ಮುಖ್ಯಸ್ಥರು ಹಾಗೂ ರಾಜ್ಯ ಘಟಕದ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ, ಸದಸ್ಯತ್ವವನ್ನು ಅತಿ ಕಡಿಮೆ ದರದಲ್ಲಿ ಅನುವು ಮಾಡಿಕೊಡಬೇಕು ಎಂದು ತಮ್ಮ ಒಂದು ಮಾತಿನಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ರವರು ಕೂಡ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕನ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಕನ್ನಡದ ಮನಸ್ಸುಗಳಿಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ 110ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಇಂದು 5/5/1915ನೇ ಇಸವಿನಲ್ಲಿ ಅಂದಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನೆ ಮಾಡಿದ್ರು. ಆ ಒಂದು ಇದು ಅವರಿಗೆ ಸಲ್ಲುತ್ತೆ. ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಸಾಹಿತ್ಯ ಪರಿಷತ್ತು. ಅದೇ ರೀತಿಯಲ್ಲಿ ಸಾಹಿತ್ಯ ಪರಿಷತ್ತು ಕಾರ್ಯರೂಪಕ್ಕೆ ಸರಿಯಾದ ರೀತಿ ಬಂದರೆ ಇನ್ನೂ ಒಳ್ಳೆಯದು, ಉತ್ತಮವಾದ ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸದಸ್ಯತ್ವ ನಾನು ಸದಸ್ಯನಾಗೋದಕ್ಕೆ ಬರೀ 277 ರೂಪಾಯಿ ಖರ್ಚಿತ್ತು. ಇವತ್ತು ಮಾಡಬೇಕು ಅಂದರೆ 500 ರೂಪಾಯಿ ಅದು ಚಾರ್ಜ್ ಮಾಡ್ತಾರೆ. ಅದು ತುಂಬ ದುಬಾರಿ ಆಯಿತು. ಅದು ಸ್ವಲ್ಪ ಸರ್ಕಾರ ಕೂಡ ಅದನ್ನು ಗಮನಹರಿಸಿ ಅದನ್ನು ಸಾಹಿತ್ಯ ಪರಿಷತ್ತಿನ ಮುಖ್ಯಸ್ಥರು ಯಾರಿದ್ದಾರೆ ರಾಜ್ಯ ಘಟಕದ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಆ ಶುಲ್ಕ ಏನಿದೆ ಅದನ್ನು ಅತಿ ಕಡಿಮೆ ಶುಲ್ಕದಲ್ಲಿ ಸದಸ್ಯತ್ವವನ್ನು ಪಡೆಯೋದಕ್ಕೆ ಒಂದು ಸ್ವಲ್ಪ ಅನುವು ಮಾಡಿಕೊಟ್ರೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಎಲ್ಲರೂ ಸದಸ್ಯರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ 110ನೇ ಸಂಸ್ಥಾಪನಾ ದಿನದ ಶುಭಾಶಯಗಳು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಕನ್ನಡ ಪರಿಷತ್ತಿನ 110ನೇ ವರ್ಷದ ಸಂಸ್ಥಾಪಕನ ಶುಭಾಶಯಗಳನ್ನು ಕೋರುತ್ತಾ ಶುಭಾಶಯಗಳು. ಅದಾದ ನಂತರ ನಾನು ಒಂದು ಸದಸ್ಯ ಆಗಬೇಕಂತ ತುಂಬ ನನ್ನಲ್ಲೂ ಆಸೆ ಇದೆ. ಆದರೆ ಶುಲ್ಕ 550 ರೂಪಾಯಿ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಫೀಸ್ ಅನ್ನೋದೇನಿದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ, ಒಂದು 200-250 ರೂಪಾಯಿ ಮಾಡಿದ್ರೆ, ಈಗ ಎಷ್ಟು ಜನ ಇದ್ದಾರೆ ಅದರಿಂದ 2 ಜನ ಸೇರ್ತಾರೆ. ಇನ್ನೂ ಕನ್ನಡ ಪರಿಷತ್ತು ತುಂಬ ಇನ್ನೂ ಗಟ್ಟಿಯಾಗುತ್ತೆ, ಇನ್ನೂ ಚೆನ್ನಾಗಿ ಬೆಳೆಸ್ಬೋದು. ಹಾಗಾಗಿ ನಮ್ಮ ಕನ್ನಡ ಪರಿಷತ್ತಿನ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಧನ್ಯವಾದಗಳು.